Hello everyone. In previous class we finish off the second chapter theory part. Now today we are going to discuss about problems. Before that we are glancing some formulas. V is equal to first potential due to point charge V is equal to 1 by 4 pi epsilon naught Q by R, and potential due to dipole can be taken as 1 by 4 pi epsilon naught P cos theta by R square. Next to other formulas ಬಂದ್ಬಿಟ್ಟು 1 by 4 pi epsilon naught q1 q2 by r12 due to potential energy due to two charge system in the presence. ಅದೇ ಥರ in the absence ಅಂತ in the presence ಕನ್ಸಿಡರ್ ಮಾಡ್ಕೊಳ್ಳೋದಾದರೆ 1 by 4 pi epsilon naught q1 q2 by r12 plus v1 v of r1 vector plus p of r2 vector. ಸೊ ಅದೇ ಥರ ನಂಬರ್ ಆಫ್ ಫಾರ್ಮುಲಾಸ್ ಬರುತ್ತೆ. ಕೆಪಾಸಿಟನ್ಸಲ್ಲಿ ಫಾರ್ಮುಲಾಸ್ ಬರುತ್ತೆ. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ಬಿ, ಕ್ಯೂ ಇಸ್ ಈಕ್ವಲ್ ಟು ಸಿ ವಿ. ಸೊ ಡ್ಯೂ ಟು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಸೀರೀಸ್ ಕಾಂಬಿನೇಷನ್ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ 1 ಬೈ ಸಿ ಎಸ್ ಇಸ್ ಈಕ್ವಲ್ ಟು 1 ಬೈ ಸಿ ಒನ್ ಪ್ಲಸ್ 1 ಬೈ ಸಿ ಟು ಪ್ಲಸ್ 1 ಬೈ ಸಿ ತ್ರೀ. ಅದೇ ಥರ ಪ್ಯಾರಲಲ್ ಕಾಂಬಿನೇಷನ್ ತಗೊಳ್ಳೋದಾದರೆ 1 ಬೈ ಸಿ ಪಿ ಇಸ್ ಈಕ್ವಲ್ ಟು ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ. ನೆಕ್ಸ್ಟು ಅದೇ ಥರ ನೀವು ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಹಾಫ್ ಸಿ ವಿ ಸ್ಕ್ವೇರ್ ಆರ್ ಹಾಫ್ ಕ್ಯೂ ವಿ. ಈ ಥರ ಫಾರ್ಮುಲಾಸ್ ಎಲ್ಲ ಬಂದಿದ್ದಾವೆ. ಒಂದು ಸಲ ನೀವು ಅದನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ. ನಾವು ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಪ್ರಾಬ್ಲಮ್ question will be like this. Two charges 5 into 10 power minus 8 coulomb and minus 3 into 10 power minus 8 coulomb are located 16 centimeter apart. At what points on the line joining the two charges is the electric potential 0? Take the potential at infinity to be 0. ಅಂದರೆ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಏನಾಗಿರುತ್ತೆ, 0 ಆಗಿರುತ್ತೆ ಅಂತ ಕನ್ಸಿಡರ್ ಮಾಡಿಕೊಂಡು ಈಗ ನಾವೇನು ಮಾಡ್ತೀವಿ, ಎರಡು ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ, 5 into 10 power minus 8 ಕೂಲಮ್ ಆ್ಯಂಡ್ ಮೈನಸ್ 3 into 10 power minus 8 ಕೂಲಮ್. ಈ ಎರಡೂ ಚಾರ್ಜ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿದೆ, 16 ಸೆಂಟಿಮೀಟರ್. ಸೊ ಈಗ ನೀವು ಫೈಂಡ್ ಔಟ್ ಮಾಡೋದು ಹೊರಟಿರೋದೇನು, ಅಟ್ ವಾಟ್ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್, ಈ ಎರಡೂ ಚಾರ್ಜನ್ನ ಏನು ಜಾಯಿನ್ ಮಾಡುತ್ತೆ ಆ ಲೈನ್ನಲ್ಲಿ ಯಾವ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು 0 ಆಗಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ನಿಮಗೆ ಎರಡು ಕೇಸ್ ಬರುತ್ತೆ. ಫಸ್ಟ್ ಕೇಸ್ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ Q1 ಮತ್ತು Q2 ಆ ಚಾರ್ಜಸ್ ಸಪರೇಷನ್ ಡಿಸ್ಟೆನ್ಸ್ ಏನಿದೆ ಡಿ ಅಂತ ಕನ್ಸಿಡರ್ ಮಾಡ್ತೀನಿ. ದ ಡಿ ಕ್ಯಾನ್ ಬಿ ಟೇಕನ್ ಆಸ್ 16 ಸೆಂಟಿಮೀಟರ್ ಆ್ಯಂಡ್ Q1 ಟು P ಪಾಯಿಂಟ್ ಮಧ್ಯೆ ಇರುವಂಥ ಡಿಸ್ಟೆನ್ಸು ಆರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. Q1 ಟು P ಮಧ್ಯೆ ಇರುವಂಥ ಡಿಸ್ಟೆನ್ಸು ಆರ್ ಅಂತ ತಗೊಳ್ತಾ ಇದ್ದೀನಿ. ನೋಡಿ, Q1 ಮತ್ತು Q2 ಮಧ್ಯೆ ಒಂದು ಚಾರ್ಜ್ ಪಾಯಿಂಟ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಪಾಯಿಂಟ್ ವಿಚ್ ಈಸ್ ಕ್ಲೋಸರ್ ಟು ನೆಗೆಟಿವ್ ಚಾರ್ಜ್. ಯಾವುದು ಮ್ಯಾಗ್ನಿಟ್ಯೂಡ್ ಕಡಿಮೆ ಇದೆ ಅದರ ಕ್ಲೋಸರ್ ಇರುತ್ತೆ ಅಂತ ತಗೊಳ್ತಾ ಇದ್ದೀನಿ. ಸೊ ದೆನ್ ದೀಸ್ ಟೂ ಚಾರ್ಜಸ್ ಯಾವುದ್ಯಾವುದಿದೆ ಚಾರ್ಜು, Q1 ಇಸ್ ಈಕ್ವಲ್ ಟು 5 into 10 power minus 8, Q2 ಇಸ್ ಈಕ್ವಲ್ ಟು ಮೈನಸ್ 3 into 10 power minus 8 ಕೂಲಮ್. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಎಷ್ಟಿದೆ, 16 ಸೆಂಟಿಮೀಟರ್ ಇದೆ. That can be written as 0.16 meter. Now consider a point P on the line joining the two charges as shown in the figure. ನಿಮಗೆ ಫಿಗರಲ್ಲಿ ಕಾಣಿಸ್ತಾ ಇದೆ. Then R is the distance of point P from charge Q1. Q1 ಇಂದ P ಪಾಯಿಂಟ್ ಇರೋ ಡಿಸ್ಟೆನ್ಸ್ ಏನು, ಅದನ್ನು R ಅಂತ ತಗೊಳ್ತಿದ್ದಾರೆ. Let the electric potential at point P be 0. ಅಂದರೆ ಆ ಪಾಯಿಂಟ್ನೇ ನಾವೇನಂತ, ಆ ಪಿ ಪಾಯಿಂಟ್ನೇ ಏನಂತ ತಗೊಳ್ತಾ ಇದ್ದೀವಿ, ಇಲ್ಲಿ 0 ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ದೆನ್ ಡ್ಯೂ ಟು ದಟ್ ಒನ್ ಪೊಟೆನ್ಷಿಯಲ್ ಅಟ್ ಪಿ ಈಸ್ ಸಮ್ ಆಫ್ ದ ಪೊಟೆನ್ಷಿಯಲ್ಸ್ ಕಾಸ್ಡ್ ಬೈ ದ ಚಾರ್ಜಸ್ Q1 ಆ್ಯಂಡ್ Q2 ರೆಸ್ಪೆಕ್ಟಿವ್ಲಿ. ಅಂದರೆ ಇಲ್ಲಿ ನೀವು ಪೊಟೆನ್ಷಿಯಲ್ 0 ಆಗಬೇಕು ಅಂತಂದರೆ ಇಲ್ಲಿ ಎರಡು ಚಾರ್ಜ್ ಇದೆ, Q1 ಮತ್ತು Q2. ಈ ಎರಡೂ ಚಾರ್ಜಿಂದ ಆಗುವಂಥ ಕಾಸ್ ಏನಿದೆ, that we call it as potentials. ಅಂದರೆ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಪಿ ನಲ್ಲಿರುವಂಥ ಪೊಟೆನ್ಷಿಯಲ್ ಏನಿದೆ, ಎರಡು ಚಾರ್ಜಸ್ಸಿಂದು ಪೊಟೆನ್ಷಿಯಲ್ಸ್ ಏನಿದೆ ಅದನ್ನು ಸಮ್ ಮಾಡಿಕೊಂಡಾಗ ಸಿಗುವಂಥ ವ್ಯಾಲ್ಯೂ ಆಗಿರುತ್ತೆ. ದೆನ್ V is equal to Q1 by 4 pi epsilon naught R plus Q2 by
4 pi epsilon naught d minus r. ಯಾಕೆ d minus r ಅಂತಂದರೆ ನೋಡಿ, Q1 ಇಂದ P ಪಾಯಿಂಟ್ಗೆ ಇರೋ ಡಿಸ್ಟೆನ್ಸು r ಆಗಿತ್ತು ಅಂತಂದರೆ Q1 ಟು Q2 ಡಿಸ್ಟೆನ್ಸು d ಆಗಿದೆ. ನಮಗೀಗ ಬೇಕಾಗಿರೋದು Q2 ಟು P ಪಾಯಿಂಟ್ ಏನಿದೆ ಡಿಸ್ಟೆನ್ಸು d ಮೈನಸ್ r. ಏಕೆಂದರೆ ಫಾರ್ಮುಲಾ ಏನಿದೆ v ಇಸ್ ಈಕ್ವಲ್ ಟು 1/4 pi epsilon naught q by r ಅಂತ ಇದೆ ತಾನೆ. ಸೊ r ಡಿಸ್ಟೆನ್ಸ್ ಏನು, ಫಸ್ಟ್ ಚಾರ್ಜಿಂದ P ಪಾಯಿಂಟ್ಗಿರೋ ಡಿಸ್ಟೆನ್ಸು ಆ್ಯಂಡ್ ಸೆಕೆಂಡ್ ಚಾರ್ಜಿಂದ P ಪಾಯಿಂಟ್ಗಿರೋ ಡಿಸ್ಟೆನ್ಸು. ಅದಕ್ಕೋಸ್ಕರ ಒಂದು ಪೊಟೆನ್ಷಿಯಲ್ ಏನು ತಗೊಳ್ತೀವಿ, v ಇಸ್ ಈಕ್ವಲ್ ಟು Q1/4 pi epsilon naught r ಪ್ಲಸ್ ಎರಡನೇ ಚಾರ್ಜಿಂದ ಪ್ರೊಡ್ಯೂಸ್ ಆಗುವಂಥ ಪೊಟೆನ್ಷಿಯಲ್ ಏನು, Q2/4 pi epsilon naught. ಆ ಡಿಸ್ಟೆನ್ಸ್ ಏನಾಗುತ್ತೆ, d ಮೈನಸ್ r ಆಗಿರುತ್ತೆ. ನಾವು epsilon naught ಈಸ್ permittivity of free space. For v is equal to 0, equation 1 reduces to q1 by 4 pi epsilon naught r is equal to, above equation can be written as q1 by 4 pi epsilon naught r is equal to minus q2 by 4 pi epsilon naught d minus r. Then this can be written as 1 by 4 pi epsilon naught 1 by 4 pi epsilon naught get cancelled. Remaining ಉಳಿಯೋದು q1 by r is equal to minus q2 by d minus r. So this equation can be written as, ಈಗ ನಿಮಗೆ ವ್ಯಾಲ್ಯೂಸ್ ಗೊತ್ತಿದೆ, q1 ಮತ್ತು q2 ವ್ಯಾಲ್ಯೂ ಮತ್ತು d ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ 5 into 10 power minus 8 divided by r is equal to minus ಆಫ್ q2 ವ್ಯಾಲ್ಯೂ ಏನಿದೆ ನೆಗೆಟಿವ್ನಲ್ಲಿದೆ, ಸೊ ದಟ್ಸ್ ವೈ minus 3 into 10 power minus 8 divided by 0.16 minus r, ಅಂದರೆ 16 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆಯಲ್ಲ ಅದು ಡಿ. ದೆನ್ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅಥವಾ ನೀವು ಎಲ್ ಸಿ ಎಮ್ ಆದರೂ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ 0.16 ಡಿವೈಡೆಡ್ ಬೈ ಆರ್ ಮೈನಸ್ 1 ಇಸ್ ಈಕ್ವಲ್ ಟು 3/5. ಅಂದರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ 10 power minus 8 10 power minus 8 ಕ್ಯಾನ್ಸಲ್ ಮಾಡ್ತೀನಿ. 10 power minus 8 ಕ್ಯಾನ್ಸಲ್ ಆಗುತ್ತೆ, 10 power minus 8 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಉಳಿಯೋದು 0.16 ಡಿವೈಡೆಡ್ ಬೈ ಆರ್ ಮೈನಸ್ 1 ಇಸ್ ಈಕ್ವಲ್ ಟು 3/5. ಯಾಕೆಂದರೆ ಈ 0.16 ಮೈನಸ್ ಆರ್ ಡಿವೈಡೆಡ್ ಬೈ ಆರ್ ಇರುತ್ತಲ್ಲ, 0.16 ಡಿವೈಡೆಡ್ ಬೈ ಆರ್ ಮೈನಸ್ 1 ಅಂತ ಬರೀಬೋದಲ್ಲ, ದಟ್ ಈಸ್ ಈಕ್ವಲ್ ಟು 3/5. ದೆನ್ 0.16 ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು 8/5. ಆರ್ ಇಸ್ ಈಕ್ವಲ್ ಟು 0.1. ಅಂದರೆ ನೀವು ಸಿಂಪ್ಲಿಫೈ ಮಾಡಿ ಆರ್ ಫೈಂಡ್ ಔಟ್ ಮಾಡಿದರೆ 0.1 ಮೀಟರ್ ಬರುತ್ತೆ. ದೆನ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 10 ಸೆಂಟಿಮೀಟರ್ನಲ್ಲಿ ಬರೆಯೋದಾದರೆ. ನೆಕ್ಸ್ಟು, therefore the potential is 0 at a distance of 10 centimeter from the positive charge between the charges. ಅಂದರೆ in between two charges ಪಾಸಿಟಿವ್ ಚಾರ್ಜಿಂದ 10 ಸೆಂಟಿಮೀಟರ್ನಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಬಿಕಮ್ಸ್ 0. ನೀವು ಬೇಕಿದ್ರೆ ಡಿಸ್ಟೆನ್ಸ್ನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ದೆನ್ ಇಟ್ ಬಿಕಮ್ಸ್ 0. ಅಂದರೆ ಈ ಆರ್ ಏನು ಡಿ ಮೈನಸ್ ಆರ್ ಇದೆಯಲ್ಲ, ಆರ್ ವ್ಯಾಲ್ಯೂ ಏನು ಮಾಡಬೇಕೀಗ 10 ಹಾಕ್ಕೋಬೇಕಾಗುತ್ತೆ. ಸೊ ಹಾಕ್ಕೊಂಡ್ರೆ ನಿಮ್ಗೆ ಏನು ಸಿಗುತ್ತೆ, ಫೈನಲಿ 0 ಬರಬೇಕಾಗುತ್ತೆ. ಸೊ ದಟ್ ಈಸ್ 0 ಪೊಟೆನ್ಷಿಯಲ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟು, ಈಗ ಒಂದು ವೇಳೆ ಅದೇ ಔಟ್ಸೈಡ್ ಪ್ಲೇಸ್ ಮಾಡಿದರೆ, ಅಂದರೆ ಪಾಯಿಂಟ್ನ ಇಲ್ಲಿವರೆಗೂ ಇನ್ ಬಿಟ್ವೀನ್ ಪ್ಲೇಸ್ ಮಾಡ್ತಾ ಇದ್ವಿ, ಈಗೇನು ಮಾಡ್ತಾ ಇದ್ದೀನಿ, ಔಟ್ಸೈಡ್, ಅಂದರೆ ಎರಡು ಚಾರ್ಜ್ ಔಟ್ಸೈಡ್ ಪ್ಲೇಸ್ ಮಾಡ್ತಾ ಇದ್ದೀನಿ ಐದರ್ ಸೈಡಲ್ಲಿ. ದೆನ್ ಸಪೋಸ್ ಪಾಯಿಂಟ್ ಪಿ ಈಸ್ ಔಟ್ಸೈಡ್ ದ ಸಿಸ್ಟಮ್ ಆಫ್ 2 charges ಅಟ್ ಎ ಡಿಸ್ಟೆನ್ಸ್ ಎಸ್ ಫ್ರಮ್ ದ ನೆಗೆಟಿವ್ ಚಾರ್ಜ್ where the potential is 0 as shown in the figure. ಸೊ ನಿಮಗೆ ಕಾಣಿಸ್ತಾ ಇದೆ, ಪಿ ಪಾಯಿಂಟ್ ಏನು ಮಾಡ್ತಾ ಇದ್ದೀವಿ ಈಗ, Q2 ಐದರ್ ಸೈಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ದೆನ್ Q1 Q2 ಮಧ್ಯೆ ಇರೋ ಡಿಸ್ಟೆನ್ಸ್ ನಮಗೆ ಗೊತ್ತಿದೆ ಡಿ. Q1 ಇಂದ ಪಿ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸ್ನ ನಾನು ಎಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಂದರೆ ನಾನು ಪಾಸಿಟಿವ್ ಚಾರ್ಜಿಂದ ಎಲ್ಲವನ್ನು ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿಂದ ಅಲ್ಲಿಗಿರೋ ಡಿಸ್ಟೆನ್ಸ್ ಏನು, ಎಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದೆನ್ ಎಸ್ ಮೈನಸ್ ಡಿ ಆಗಿರುತ್ತೆ, ಯಾವುದರಿಂದ Q2 ಟು ಪಿ ಪಾಯಿಂಟ್. ದೆನ್ ಆ್ಯಸ್ ಇಟ್ ಈಸ್ ಮತ್ತೆ ಏನು ಮಾಡಬೇಕು, ಫಾರ್ ದಿಸ್ ಅರೇಂಜ್ಮೆಂಟ್ ಪೊಟೆನ್ಷಿಯಲ್ ಈಸ್ ಗಿವನ್ ಬೈ ವಿ ಈಸ್ ಈಕ್ವಲ್ ಟು Q1 ಬೈ 4 pi epsilon naught. Q1 ಇಂದ ಪಿ ಪಾಯಿಂಟ್ಗಿರೋ ಡಿಸ್ಟೆನ್ಸ್ ಏನು, ಎಸ್. ಸೊ ದಟ್ಸ್ ವೈ Q1 ಬೈ 4 pi epsilon naught ಎಸ್ ಪ್ಲಸ್ Q2 ಬೈ 4 pi epsilon naught
Q2 to P ಪಾಯಿಂಟ್ಗೆ ಇರೋ ಡಿಸ್ಟೆನ್ಸು S minus D. So that's why Q2 by 4 pi epsilon naught S minus D. That is equation number 2. Then for V is equal to 0, equation 2 reduces to, equation ಏನಾಗುತ್ತೆ reduce ಆಗುತ್ತೆ, Q1 by 4 pi epsilon naught S is equal to minus Q2 by 4 pi epsilon naught S minus D. Now ಈಗ 4 pi epsilon naught 4 pi epsilon naught get cancel, remaining ಉಳಿಯೋದು Q1 by S is equal to minus Q2 by S minus D. Q1 Q2 ವ್ಯಾಲ್ಯೂ ಗೊತ್ತಿದೆ, 5 into 10 power minus 8 divided by S is equal to minus of minus 3 into 10 power minus 8. ಮೈನಸ್ ಯಾಕೆ ಇನ್ನೊಂದು ಬಂದಿದೆ, Q2 ಚಾರ್ಜ್ ಏನಾಗಿದೆ, ನೆಗೆಟಿವ್ ಇದೆ. Q2 ಆಲ್ರೆಡಿ ನೆಗೆಟಿವ್ ಇದೆ. ಇದು ಪೊಟೆನ್ಷಿಯಲ್ ಆ್ಯಡಪ್ ಆದಾಗ ನೆಗೆಟಿವ್ ಬಂದಿತ್ತು. ಯಾಕೆ ಅಂತಂದರೆ ಈ ಈಕ್ವಲಿಂದ ಈ ಐದರ್ ಸೈಡ್ ತೊಗೊಳ್ತಾ ಇದ್ದೀನಿ, ಸೊ ದಟ್ಸ್ ವೈ. ಮತ್ತು Q2 ಆಲ್ರೆಡಿ ನೆಗೆಟಿವ್ ಇದೆ, ಏನು ಮೈನಸ್ 3 into 10 power 8 ಇದೆ, ಅದಕ್ಕೋಸ್ಕರ ಡಿವೈಡೆಡ್ ಬೈ S minus 0.16. ದೆನ್ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, S minus 0.16 ಡಿವೈಡೆಡ್ ಬೈ S, ಅಂದರೆ S ಟರ್ಮ್ ಒಂದು ಕಡೆ ಬರ್ಕೊಳ್ಳಿ, ಉಳಿದ ಟರ್ಮ್ ಇನ್ನೊಂದು ಕಡೆ ಬರ್ಕೊಳ್ಳಿ. 10 power minus 8 10 power minus 8 ಕ್ಯಾನ್ಸಲ್ ಆಗುತ್ತೆ. ಸೊ ನೆಗೆಟಿವ್ ಪಾಸಿಟಿವ್ ಆಗಿರುತ್ತೆ. ದೆನ್ 1 minus 0.16 ಡಿವೈಡೆಡ್ ಬೈ S, ದಟ್ ಈಸ್ ಈಕ್ವಲ್ ಟು 3/5. ಫೈನಲಿ S ಇಸ್ ಈಕ್ವಲ್ ಟು ಏನಾಗುತ್ತೆ, 0.16 ಡಿವೈಡೆಡ್ ಬೈ S ಇಸ್ ಈಕ್ವಲ್ ಟು 2/5. ಅಂದರೆ ಈ 1 ಈ ಸೈಡ್ ಕನ್ಸಿಡರ್ ಮಾಡಿಕೊಂಡ್ರೆ, ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡಿಕೊಂಡ್ರೆ 2/5 ಬರುತ್ತೆ. ದೆನ್ S ಇಸ್ ಈಕ್ವಲ್ ಟು ಏನಾಗುತ್ತೆ, 0.4 ಮೀಟರ್ ಆರ್ 40 ಸೆಂಟಿಮೀಟರ್. ಅಂದರೆ ಎಲ್ಲಿಂದ Q1 ಚಾರ್ಜಿಂದ 40 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ನೀವು ಪಾಯಿಂಟ್ನ ಪ್ಲೇಸ್ ಮಾಡಿಕೊಂಡ್ರೆ ಅವಾಗೇನಾಗಿರುತ್ತೆ, ಪೊಟೆನ್ಷಿಯಲ್ ಬಿಕಮ್ಸ್ 0 ಆಗಿರುತ್ತೆ ಡ್ಯೂ ಟು 2 ಚಾರ್ಜಸ್. ಅರ್ಥ ಆಗ್ತೀಯನ? ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಪ್ರಾಬ್ಲಮ್. ಇದರಲ್ಲಿ ನೋಡಿ, ಈ ಪ್ರಾಬ್ಲಮ್ಮೇ ನಿಮಗೆ ತುಂಬ ಇಂಪಾರ್ಟೆಂಟ್. ನಂಬರ್ ಆಫ್ ಟೈಮ್ಸು ನಿಮಗೆ ಎಕ್ಸಾಮ್ಸಲ್ಲಿ ಕೇಳುವಂಥ ಕ್ವಶನ್ ಇದು. ಏನು ಈಗೇನು ಕ್ವಶನ್ ಇದೆ ಅದೇ ಥರದ ಕ್ವಶನ್ನು ವ್ಯಾಲ್ಯೂಸ್ ಚೇಂಜ್ ಮಾಡಾದರೂ ಕೊಡ್ಬೋದು ಕೆಲವೊಂದು ಸಲ. ಓಕೆನಾ? ನೆಕ್ಸ್ಟ್ ಈಸ್ ಸೆಕೆಂಡ್ ಕ್ವಶನ್. ಎ ರೆಗ್ಯುಲರ್ ಹೆಕ್ಸಾಗಾನ್ of sides 10 centimeter has a charge 5 microcoulomb at each of its vertices. Calculate the potential at the center of the hexagon. ಅಂದರೆ ರೆಗ್ಯುಲರ್ ಹೆಕ್ಸಾಗಾನ್ ಇದೆ, ಹೆಕ್ಸಾಗಾನಲ್ಲಿ 6 ಫೇಸಸ್ ಇದೆ. ಸೊ ಅದರ ಸೈಡ್ಸ್ ಏನಿದೆ 10 ಸೆಂಟಿಮೀಟರ್ ಇದೆ, ಹ್ಯಾಸ್ ಚಾರ್ಜ್ 5 ಮೈಕ್ರೋಕೂಲಮ್ ಇದೆ. ಅಂದರೆ ಕಾರ್ನರ್ಸ್ ಅಥವಾ ವರ್ಟಿಸಿಸಲ್ಲಿ ಏನು ಮಾಡಿದ್ದಾರೆ, 5 ಮೈಕ್ರೋಕೂಲಮ್ ಚಾರ್ಜ್ನ ಪ್ಲೇಸ್ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ಹೆಕ್ಸಾಗಾನ್. ಸೆಂಟರಲ್ಲಿ ಏನಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಡಯಾಗ್ರಾಮ್ ಹೆಕ್ಸಾಗಾನ್ ಕಾಣಿಸ್ತಾ ಇದೆ, 6 ಫೇಸಸ್ ಇದೆ. 6 ಫೇಸಸ್ದು ಏನಿದೆ ಲೆಂತ್ ಅಥವಾ ಸೈಡ್ಸ್ ಏನಿದೆ 10 ಸೆಂಟಿಮೀಟರ್ ಇದೆ. ನೋಡಿ, ನೀವು ಈಗ ಸೆಂಟರ್ಗೆ ಫೈಂಡ್ ಔಟ್ ಮಾಡಬೇಕು. ಡ್ರಾ ಎ ಲೈನ್ ಫ್ರಮ್ A to D, B to E, C to F, ವೇರ್ ಆಲ್ ದ ಲೈನ್ಸ್ ಆರ್ ಜಾಯಿನ್, ದಟ್ ಈಸ್ ದ ಸೆಂಟರ್. ಓಕೆನಾ? ಈಗ ನಿಮಗೆ ಎಲ್ಲ ಲೈನ್ಸು ಜಾಯಿನ್ ಮಾಡಿದಾಗ ನಿಮಗೆ ಫಾರ್ ಎಕ್ಸಾಂಪಲ್ ABO, ನೀವು AD ಒಂದು ಲೈನ್ನ ಡ್ರಾನ್ ಮಾಡಿಕೊಂಡ್ರೆ ABO ಒಂದು ಟ್ರಯಾಂಗಲ್ ಆಗುತ್ತೆ. ಅದೇ ಥರ AOF ಒಂದು ಟ್ರಯಾಂಗಲ್ ಆಗುತ್ತೆ, FOE ಒಂದು ಟ್ರಯಾಂಗಲ್ ಆಗುತ್ತೆ, EOD ಒಂದು ಟ್ರಯಾಂಗಲ್ ಆಗುತ್ತೆ, ಆ್ಯಂಡ್ DOC ಅಥವಾ COB ಈ ಥರ ಟ್ರಯಾಂಗಲ್ಸ್ ಇದ್ದಾವೆ. ಇವೆಲ್ಲವೂ ಏನಾಗಿರ್ತವೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಆಗಿರ್ತವೆ. ಎಲ್ಲವೂ ಏನಾಗಿರ್ತವೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ವೈ? ಬಿಕಾಸ್ ಸೈಡ್ಸ್ ಈಕ್ವಲ್ ಇದೆ. ಸೊ ನಾವು ಒಂದೇ ಇದು ಹೆಕ್ಸಾಗಾನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲವೂ ಏನಾಗಿರುತ್ತೆ, ಟೋಟಲ್ ಆ್ಯಂಗಲ್ ಏನಾಗಿರುತ್ತೆ 360 ಡಿಗ್ರಿ ಆಗಿರುತ್ತೆ ಟೋಟಲ್ ಆ್ಯಂಗಲ್ಲು. ಸೊ 6 ಡಿವೈಡ್ ಮಾಡಿದರೆ 60 ಡಿಗ್ರಿ ಆಗುತ್ತೆ. ಇದು ಆ್ಯಂಗಲ್ 60 ಇದೆ ಅಂತಂದರೆ ಎಲ್ಲ ಆ್ಯಂಗಲ್ಸು 60 ಇರುತ್ತೆ. ಸೊ ದಟ್ಸ್ ವೈ ಏನಾಗಿರುತ್ತೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರುತ್ತೆ.
ಪ್ರತಿಯೊಂದು ಏನಾಗಿರ್ತವೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರ್ತವೆ. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್. ಈಗ ನೀವು ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಬೇಕು. ಡ್ಯೂ ಟು ಎ, ಡ್ಯೂ ಟು ಬಿ, ಡ್ಯೂ ಟು ಸಿ, ಅಂದರೆ ಚಾರ್ಜ್ ಏನು ಪ್ಲೇಸ್ ಮಾಡಿದ್ದಾರೆ ಅಲ್ಲಿಂದ, ಅಂದರೆ ಎ ಪಾಯಿಂಟಿಂದ ಓ ಪಾಯಿಂಟಿಗೆ ಪೊಟೆನ್ಷಿಯಲ್ ಏನು, ಬಿ ಪಾಯಿಂಟಿಂದ ಓ ಪಾಯಿಂಟಿಗೆ ಪೊಟೆನ್ಷಿಯಲ್ ಏನು. ಸೊ ಈ ಥರ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಚಾರ್ಜ್ ಎಲ್ಲವೂ ಸೇಮ್ ಆಗಿದೆ, ಸೈಡ್ಸು ಸೇಮ್ ಇದೆ, ಅಥವಾ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ದ ವರ್ಟಿಸಿಸ್ ಏನಾಗಿದೆ, ಸೇಮ್ ಇದೆ. ಸೊ ದಟ್ಸ್ ವೈ ಪೊಟೆನ್ಷಿಯಲ್ಸ್ ಡ್ಯೂ ಟು ಆಲ್ ದ ವರ್ಟಿಸಸ್ ಆರ್ ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ದ ಗಿವನ್ ಫಿಗರ್ ಶೋಸ್ 6 ಈಕ್ವಲ್ ಅಮೌಂಟ್ ಆಫ್ ಚಾರ್ಜಸ್ ಇದೆ ಕ್ಯೂ at the vertices of an regular hexagon where charge is 5 microcoulomb or 5 into 10 power minus 6 coulomb. Then side of the hexagon can be taken as AB, BC, CD, DE, EF and FA is equal to 10 cm. ಅಂದರೆ ಸೈಡ್ಸ್ ಏನಾಗಿದೆ 10 cm ಇದೆ. ಡಿಸ್ಟೆನ್ಸ್ ಆಫ್ ಈಚ್ ವರ್ಟೆಕ್ಸ್ ಫ್ರಮ್ ದ ಸೆಂಟರಿಂದ ವರ್ಟೆಕ್ಸಿಗಿರೋ ಡಿಸ್ಟೆನ್ಸು ಏನಾಗಿರುತ್ತೆ 10 cm ಆಗಿರುತ್ತೆ. ವೈ? ಬಿಕಾಸ್ ನಾನು ಹೇಳಿದೆ ಎಲ್ಲವೂ ಏನಾಗಿರ್ತವೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರುತ್ತೆ. ದೆನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಓ, ಈಗ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಫೈಂಡ್ ಔಟ್ ಮಾಡಬೇಕು ಅಟ್ ಪಾಯಿಂಟ್ ಓನಲ್ಲಿ. ಸೊ ದಟ್ಸ್ ವೈ ವಿ ಇಸ್ ಈಕ್ವಲ್ ಟು, ನೋಡಿ ಈಗ ಟೋಟಲ್ ವರ್ಟೆಕ್ಸ್ ಎಷ್ಟಿದ್ದಾವೆ, 6 ವರ್ಟೆಕ್ಸ್ ಇದೆ. ಒಂದೊಂದು ವರ್ಟೆಕ್ಸಿಂದು ನಮಗೆ ಗೊತ್ತಿದೆ ವಿ ಇಸ್ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್ ಅಂತ. ಸೊ ಆರ್ ಸೇಮ್ ಇದೆ, ಕ್ಯೂ ವ್ಯಾಲ್ಯೂನು ಸೇಮ್ ಇದೆ, ಪೊಟೆನ್ಷಿಯಲ್ ಏನಾಗಿರುತ್ತೆ ಸೇಮ್ ಇರುತ್ತೆ. ಈಗ ನೀವು 6 ವರ್ಟೆಕ್ಸಿಗೂ ಫೈಂಡ್ ಔಟ್ ಮಾಡೋದಾದರೆ ವಿ ಇಸ್ ಈಕ್ವಲ್ ಟು 6 ಇಂಟು ಕ್ಯೂ ಬೈ 4πε0 ಡಿ ಅಂತ ಬರಿಬೋದಲ್ಲ. 6 ಇಂಟು ಕ್ಯೂ ಬೈ 4πε0 ಡಿ, ಅದಕ್ಕೆ 6 ಕ್ಯೂ ಬೈ 4πε0 ಡಿ ಅಂತ ಬರ್ಕೊಳ್ತೀವಿ. ε0 ಅಂದರೆ ಪರ್ಮಿಟಿವಿಟಿ, 1/4πε0 ವ್ಯಾಲ್ಯೂ ಗೊತ್ತಿದೆ, 9 into 10 power 9. ನಾವು substitute the values. V is equal to 6 vertex into 9 into 10 power 9, 1/4πε0 value into Q value 5 into 10 power minus 6 divided by 0.1. Then that is equal to 2.7 into 10 power 6. ಅಂದರೆ 6 ವರ್ಟೆಕ್ಸಿಂದ ಎಷ್ಟು ಪೊಟೆನ್ಷಿಯಲ್ ಪ್ರೊಡ್ಯೂಸ್ ಆಗ್ತಾ ಇದೆ. Therefore the potential at the center of the hexagon is 2.7 into 10 power 6 ವೋಲ್ಟ್ ಆಗಿರುತ್ತೆ. ಕೇಳ್ಬೋದು, ಒಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿಕೊಂಡು ಸರ್ಕಲ್ದು ಏನಿದೆ ಆರ್ಕ್ ಮೇಲ್ಗಡೆ ಡಿಫ್ರೆಂಟ್ ಚಾರ್ಜಸ್ನ ಪ್ಲೇಸ್ ಮಾಡಿ ವಾಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಆ್ಯಟ್ ಸೆಂಟರ್ ಅಂತ ಕೇಳ್ಬೋದು, ರೇಡಿಯಸ್ ಕೊಟ್ಟು. ಸೊ ಆ ಥರದ ಕೇಸಲ್ಲಿ ನೀವೇನು ಮಾಡಬೇಕು, ಎಲ್ಲ ಪೊಟೆನ್ಷಿಯಲ್ಸು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್. A spherical conductor of radius 12 cm has a charge of 1.6 into 10 power minus 7 coulomb distributed uniformly on its surface. What is the electric field? First one adರಲ್ಲಿ inside the sphere, second one just outside the sphere at a point 18 cm from the center of the sphere. ನೋಡಿ, ಒಂದು ಸ್ಪಿಯರ್ ಇದೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಸ್ಪಿಯರ್ ಸೆಂಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ಡ್ಯೂ ಟು 1.6 into 10 power minus 7 ಕೂಲಂಬ್ ಚಾರ್ಜ್ ಏನು ಡಿಸ್ಟ್ರಿಬ್ಯೂಟ್ ಆಗಿದೆ ಸರ್ಫೇಸ್ ಮೇಲೆ. ಸೆಂಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಪೊಟೆನ್ಷಿಯಲ್ ಅಲ್ಲ, ಎಲೆಕ್ಟ್ರಿಕ್ ಫೀಲ್ಡ್. ಇದು ಲಾಸ್ಟ್ ಚಾಪ್ಟರಲ್ಲೇ ಬರಬೇಕಿತ್ತು, ಯಾಕೋ ನಿಮಗೆ NCERTನಲ್ಲಿ ಸೆಕೆಂಡ್ ಚಾಪ್ಟರಲ್ಲಿ ಕೊಟ್ಟಿದ್ದಾರೆ ಕ್ವಶನ್ಸು. ಸೊ ಇದು ನಿಮಗೆ 1.6 into 10 power minus 7 ಕೂಲಂಬು ಸರ್ಫೇಸಲ್ಲಿ ಏನಾಗಿದೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೆಂಟರಲ್ಲಿ ವಾಟ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಿದ್ದಾನೆ. ಅದೇ ಥರ ಆನ್ ದ ಸರ್ಫೇಸ್ ವಾಟ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಿದ್ದಾನೆ. ಆ್ಯಂಡ್ ಔಟ್ಸೈಡ್ ದ ಸ್ಪಿಯರ್ ಫ್ರಮ್ ಸೆಂಟರ್ ಟು ದ ಔಟ್ಸೈಡ್ ದ ಪಾಯಿಂಟ್ ಏನಿದೆ ಅದು 18 cm ಇದೆ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಈ ಮೂರು ಕೇಸಲ್ಲಿ ವಾಟ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಿದ್ದಾರೆ. ಸೊ ವಿ ನೋ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಶೆಲ್ ಗೊತ್ತಿದೆಯಲ್ಲ. ಸೊ ಇಲ್ಲಿ ಏನಾಗಿದೆ, ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ 0. ಇದು ನೆನಪಿದೆಯಲ್ಲ ನಿಮಗೆ. ಸೊ ಅದನ್ನೇ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ರೇಡಿಯಸ್ ಆಫ್ ದ ಸ್ಪಿಯರ್ ಎಷ್ಟಿದೆ, 12 cm ಇದೆ, ಅದನ್ನೇ 0.12 ಮೀಟರ್ ಅಂತ ಬರ್ಕೊಳ್ತೀವಿ.
charge is uniformly distributed over the conductor, the charge can be taken as Q is equal to 1.6 into 10 power minus 7 ಕೂಲಮ್ ಇದೆ. ಆ್ಯಂಡ್ ಈಗ ಫಸ್ಟ್ ಕೇಸ್ಗೆ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಇನ್ಸೈಡ್ ದ ಸ್ಪಿಯರ್ electric field inside the spherical conductor is 0. This is because if the field inside the conductor, then charges will move to neutralize it. ಅಂದರೆ ಇಲ್ಲೇನಾಗುತ್ತೆ, ಒಂದು ವೇಳೆ ಇದ್ರೂ ಫೀಲ್ಡ್ ಇದ್ರೂ ಏನಾಗುತ್ತೆ, ನ್ಯೂಟ್ರಲೈಸ್ ಮಾಡ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟು ಸೆಕೆಂಡ್ ಒನ್, ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇ just outside the conductor is given by E is equal to ಫಾರ್ಮುಲಾ ಗೊತ್ತಿದೆಯಲ್ಲ, 1/4 epsilon naught q by r square, just outside the surface. ಈಗ ನಮಗೆ ಗೊತ್ತಿದೆ ಜಸ್ಟ್ ಔಟ್ಸೈಡ್ ಅಂತ ತಗೊಂಡ್ರೆ, ಜಸ್ಟ್ ಔಟ್ಸೈಡ್ ಅಂದರೆ ಆನ್ ದ ಸರ್ಫೇಸ್ ಏನಿದೆ, 12 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ ರೇಡಿಯಸ್. E is equal to 1.6 into 10 power minus 7 into 9 into 10 power 9 divided by 0.12 whole square. 0.12 whole square, 0.12 is distance from center to the surface. So that's why the value will be 10 power 5 Newton per coulomb ಬರುತ್ತೆ. So this value will be the electric field on the surface of the, ಅಂದರೆ ಜಸ್ಟ್ ಔಟ್ಸೈಡ್ ದ ಸ್ಪಿಯರ್. ಇದೇ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಜಸ್ಟ್ ಔಟ್ಸೈಡ್ ದ ಸ್ಪಿಯರ್ ಆಗಿರುತ್ತೆ. ಎಷ್ಟಿರುತ್ತೆ, 10 to the power 5 ನ್ಯೂಟನ್ ಪರ್ ಕೂಲಮ್ ಆಗಿರುತ್ತೆ. ನೆಕ್ಸ್ಟು ಥರ್ಡ್ ಒನ್ ಕೇಸ್ ಕನ್ಸಿಡರ್ ಮಾಡೋದಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ 18 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್. ಈಗೇನಾಗಿದೆ, ಎಲೆಕ್ಟ್ರಿಕ್ ಫೀಲ್ಡು 18 centimeter from the center of the sphere we have to find out. So distance of a point from the center can be taken as 18 centimeter, that is 0.18 meter ಅಂತ ತಗೊಳ್ತಾ ಇದ್ದೀವಿ. Then E1 is equal to, ಅದನ್ನೇ E1 ಅಂತ ಕನ್ಸಿಡರ್ ಮಾಡ್ತೀವಿ. E1 is equal to Q by 4 pi epsilon naught D square. D ಅಂತಂದ್ರೆ ಏನಿಲ್ಲಿ 18 centimeter. So substitute the value. Then Q value ಏನಿದೆ, 1.6 into 10 power minus 7, 1/4 pi epsilon naught value 9 into 10 power 9 divided by 18 centimeter, 18 into 10 power minus 2 ಮೀಟರ್ ಅಂತಲೂ ಬರಿಬೋದಲ್ಲ, 18 centimeter, that is equal to 18 into 10 power minus 2 meter ಅಂತ. So that's why 18 into 10 power minus 2 whole square, then that is equal to 4.4 into 10 power 4 Newton per coulomb. ಅಂದರೆ ಏನು ಸೆಂಟರಿಂದ 18 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, 4.4 into 10 power 4 ನ್ಯೂಟನ್ ಪರ್ ಕೂಲಂಬ್ ಆಗಿರುತ್ತೆ. ನೆಕ್ಸ್ಟು, therefore the electric field at a point 18 centimeter from the center of the sphere is 4.4 into 10 power 4 Newton per coulomb. Next question, fourth question. A parallel plate capacitor with air between the plates has capacitance of 8 picofarad. Pico ಅಂದರೆ 10 power minus 12. What will be the capacitance if the distance between the plates is reduced by half and space between them filled with a substance of dielectric constant 6? ನೋಡಿ, ಇನಿಷಿಯಲಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಏನಾಗಿದೆ, ಒಂದು ಏರ್ ಮೀಡಿಯಮ್ನಲ್ಲಿದೆ, ಅದರ ಕೆಪಾಸಿಟನ್ಸ್ ಏನಿದೆ 8 ಪಿಕೋಫ್ಯಾರಡ್ ಇದೆ. ಅದೇ ಥರ ಈಗೇನು ಮಾಡ್ತೀನಿ, ಒಂದು ಡೈಎಲೆಕ್ಟ್ರಿಕ್ನ ಫಿಲ್ ಮಾಡ್ತಾ ಇದ್ದೀನಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ, 6 ಇದೆ. ಆ ಪ್ಲೇಟ್ಸಿಂದು ಡಿಸ್ಟೆನ್ಸ್ನ ಏನು ಮಾಡ್ತಾ ಇದ್ದೀನಿ, ರಿಡ್ಯೂಸ್ಡ್ ಬೈ ಹಾಫ್ ಮಾಡ್ತಾ ಇದ್ದೀನಿ. ವಾಟ್ ವಿಲ್ ಬಿ ದ ಕೆಪಾಸಿಟನ್ಸ್ ಅಂತ ಕೇಳ್ತಿದ್ದಾರೆ. ದೆನ್ ವಿ ನೋ ದ ಫಾರ್ಮುಲಾ ಏನು, ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ C is equal to A epsilon naught by D. ಅದೇ ಥರ when dielectric is introduced between, C is equal to AK epsilon naught by D. ಎರಡು ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ನೋಡಿ, ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ ವೆನ್ ಏರ್ ಈಸ್ ಫಿಲ್ಡ್ ಬಿಟ್ವೀನ್ 2 ಪ್ಲೇಟ್ಸ್. ಅಂದರೆ ಈಗೇನಾಗುತ್ತೆ, C is equal to A epsilon naught by D. C is equal to A epsilon naught by D. ಯಾಕೆಂದರೆ ಕೆ ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ದಟ್ಸ್ ವೈ A epsilon naught by D ಆಗುತ್ತೆ. ದೆನ್ ಕೆಪಾಸಿಟನ್ಸ್ C
is given by the formula C is equal to K epsilon naught A by D. ಅದನ್ನೇ A epsilon naught by D ಅಂತ ಬರ್ಕೊಳ್ತೀವಿ, ಏನು Cನ. ದೆನ್ ಈಗ if the distance between the plates is reduced to half, ಅಂದರೆ Dನ D/2 ಅಂತ ಬರ್ಕೋಬೇಕು, ಆ್ಯಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ is 6. ಈಗ ಇವೆರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸಿ ವ್ಯಾಲ್ಯೂ ಗೊತ್ತಿದೆ, ಎಷ್ಟಿದೆ? 8 picofarad ಇದೆ. ಅಂದರೆ ಎಪ್ಸಲಾನ್ ನಾಟ್ A by D ವ್ಯಾಲ್ಯೂ ಎಷ್ಟು? 8 picofarad ಅಂತ. ದೆನ್ ಫಾರ್ಮುಲಾ ಏನಿದೆ? C ಡ್ಯಾಶ್ ಇಸ್ ಈಕ್ವಲ್ ಟು K epsilon naught A by D ಆರ್ AK epsilon naught by D. ಕೆ ವ್ಯಾಲ್ಯೂ ಎಷ್ಟೀಗ? 6. ಎ ಎಪ್ಸಲಾನ್ ನಾಟ್ ಬೈ ಡಿ ಪ್ರೀವಿಯಸ್ ಒನ್ನಲ್ಲಿ ಎಷ್ಟಿದೆ? 8 picofarad ಇದೆಯಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಆ್ಯಂಡ್ ಡಿ ವ್ಯಾಲ್ಯೂ ಏನಾಗುತ್ತೆ? D/2 ಆಗುತ್ತೆ. ಇದಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ದೆನ್ ಯು ಗೆಟ್ C ಡ್ಯಾಶ್ ಇಸ್ ಈಕ್ವಲ್ ಟು 2 × 6C ಆಗುತ್ತೆ. 2 × 6C. ಸೊ ದಟ್ ಈಸ್ ಈಕ್ವಲ್ ಟು 12C. ಸಿ ವ್ಯಾಲ್ಯೂ ಗೊತ್ತಿದೆಯಲ್ಲ, 8 picofarad. ಸೊ 12 × 8 96. 96 picofarad. 96 picofarad is the answer. Okay na? So therefore the capacitance between the plates is 96 picofarad. ನೋಡಿ, ಫಸ್ಟು ಏರ್ ಮೀಡಿಯಮ್ನ ಫಿಲ್ ಮಾಡಿದಾಗ ಕೆಪಾಸಿಟನ್ಸ್ ವ್ಯಾಲ್ಯೂ 8 picofarad ಇದೆ ಅಂತ ಹೇಳ್ತಿದ್ದಾನೆ. C is equal to A epsilon naught by D. C ವ್ಯಾಲ್ಯೂ ಕೊಟ್ಟಿದ್ದಾನೆ. A epsilon naught by D is equal to 8 picofarad ಆಯಿತು. ನೆಕ್ಸ್ಟು ಸಿ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕಾದ್ರೆ AK epsilon naught by D ಅಂತ ತಗೊಳ್ತೀವಿ. ಕೆ ವ್ಯಾಲ್ಯೂ ಗೊತ್ತಿದೆ, ಡಿನ ರೆಡ್ಯೂಸ್ಡ್ ಬೈ ಹಾಫ್ ಮಾಡ್ತಿದ್ದೀವಿ, D/2. ಸೊ ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿಕೊಂಡ್ರೆ A epsilon naught by D ನಮಗೆ ಗೊತ್ತಿದೆ C ಅಂತ, ಅದನ್ನೇ 8 picofarad ಅಂತ ಕೊಟ್ಟಿದ್ದಾರೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ 96 ಬರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್, ಕ್ವಶನ್ ನಂಬರ್ 5. 3 capacitors, each of capacitance 9 picofarad. 3 capacitors, each of capacitance 9 picofarad are connected in series. ನೋಡಿ, ನಿಮಗೆ ಕಾಂಬಿನೇಷನ್ ಗೊತ್ತಿದೆಯಲ್ಲ, ಸೀರೀಸು ಮತ್ತು ಪ್ಯಾರಲಲ್. ಸೊ ಸೀರೀಸ್ ಕಾಂಬಿನೇಷನ್, ವಾಟ್ ಈಸ್ ದ ಫಾರ್ಮುಲಾ? 1/CS is equal to 1/C1 plus 1/C2 plus 1/C3. ಅದೇ ಪ್ಯಾರಲಲ್ ಕಾಂಬಿನೇಷನ್ C1 plus C2 plus C3. ದೆನ್ ಇದರಲ್ಲಿ ಎರಡು ಕ್ವಶನ್ ಇದೆ. ವಾಟ್ ಈಸ್ ದ ಟೋಟಲ್ ಕೆಪಾಸಿಟನ್ಸ್ ಆಫ್ ದಿಸ್ ಕಾಂಬಿನೇಷನ್? ಸೀರೀಸ್ ಆದರೂ ಕೊಡಲಿ, ಅವರು ಪ್ಯಾರಲಲ್ ಆದರೂ ಕೊಡಲಿ. ಇಲ್ಲಿ ಕೊಟ್ಟಿರೋದು ಸೀರೀಸ್, ಪ್ಯಾರಲಲ್ಲೂ ಕೊಡ್ಬೋದು. ದೆನ್ ವಾಟ್ ಈಸ್ ದ ಟೋಟಲ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್? ಆ್ಯಂಡ್ ಸೆಕೆಂಡ್ ಒನ್, ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ಇಫ್ ದ ಕಾಂಬಿನೇಷನ್ ಈಸ್ ಕನೆಕ್ಟೆಡ್ ಟು 120 volt ಸಪ್ಲೈ. ಸೊ ಕಾಂಬಿನೇಷನ್ ಏನು ಮಾಡ್ತಾ ಇದ್ದಾರೆ? 120 volt ಸಪ್ಲೈಗೆ ಕನೆಕ್ಟ್ ಮಾಡ್ತಿದ್ದಾರೆ. ಇದೇ ಕಾಂಬಿನೇಷನ್ನ ವಾಟ್ ಈಸ್ ದ ಪೊಟೆನ್ಷಿಯಲ್ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕು? ಟೋಟಲ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಿ. ಕೆಪಾಸಿಟನ್ಸ್, ಈಚ್ ಕೆಪಾಸಿಟರ್ದು ಕೆಪಾಸಿಟನ್ಸ್ ಎಷ್ಟಿದೆ? 9 picofarad ಇದೆ. ಫಾರ್ಮುಲಾ ಏನು? 1/C ಡ್ಯಾಶ್ ಅಥವಾ CS ಅಂತ ಬರಿಬೋದು, ಈಕ್ವಲೆಂಟ್ ಕೆಪಾಸಿಟನ್ಸ್ ಅಂತ ಹೇಳ್ತೀವಿ. 1/C ಡ್ಯಾಶ್ ಇಸ್ ಈಕ್ವಲ್ ಟು 1/C ಪ್ಲಸ್ 1/C ಪ್ಲಸ್ 1/C. ಯಾಕಂದರೆ ಎಲ್ಲ ಕೆಪಾಸಿಟರ್ದು ಕೆಪಾಸಿಟನ್ಸ್ ಸೇಮ್ ಇರೋದ್ರಿಂದ C ಅಂತ ತಗೋಬೋದಲ್ಲ. ಸೊ ದಟ್ಸ್ ವೈ 3C ಅಂತ ಬರಿಬೋದಲ್ಲ, 3/C. ಸೊ 3/C C/3 ಆಗುತ್ತೆ. ಯಾಕಂದರೆ C ಡ್ಯಾಶ್ ಬೇಕಾಗಿರೋದು ಏನಾಗುತ್ತೆ? ಅಥವಾ ನೀವು ವ್ಯಾಲ್ಯೂನೇ ಸಬ್ಸ್ಟಿಟ್ಯೂಟ್ ಮಾಡಿ. 1/9 ಪ್ಲಸ್ 1/9 ಪ್ಲಸ್ 1/9 3/9 1/3 ಆಗುತ್ತೆ. C ಡ್ಯಾಶ್ ಬೇಕಾಗಿರೋದ್ರಿಂದ 3 microfarad ಆಗುತ್ತೆ. ಯಾಕಂದರೆ ಇನ್ವರ್ಸ್ ತೊಗೊಳ್ತೀವಿ. Therefore the capacitance of 3 combination, ಅಂದರೆ capacitance of combination of 3 capacitors ಏನಿಷ್ಟು? 3 microfarad ಆಗುತ್ತೆ. ದೆನ್ ಸಪ್ಲೈ ವೋಲ್ಟೇಜ್ ವಿ ನೋ V is equal to 120 volt. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಲ್ಲ ಬೇಕಾಗಿರೋದು, ಅಂದರೆ ಅಕ್ರಾಸ್ ಈಚ್ ಕೆಪಾಸಿಟರ್ ವಾಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಬೇಕಾಗಿರೋದು. ಸೊ ದಟ್ಸ್ ವೈ ನೋಡಿ, ಟೋಟಲ್ ಪೊಟೆನ್ಷಿಯಲ್ ವಿಚ್ ವಿಲ್ ಬಿ ಡಿವೈಡೆಡ್ ಇಂಟು 3 parts. ಅದರಲ್ಲಿ 3 ಕೆಪಾಸಿಟರ್ ಇರೋದ್ರಿಂದ. ಸೊ ಇಲ್ಲಿ ಏನಾಗಿದೆ? ಕೆಪಾಸಿಟನ್ಸ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಪೊಟೆನ್ಷಿಯಲ್ ರಿಮೇನ್ಸ್ ಸೇಮ್. ಅದಕ್ಕೆ ಆ ಓವರಾಲ್ ಪೊಟೆನ್ಷಿಯಲ್ ಏನಿದೆ ಡಿವೈಡೆಡ್ ಇಂಟು 3 parts. ಸೊ ದಟ್ಸ್ ವೈ
potential difference V dash across each capacitor is equal to 1/3 of the supply voltage ಆಗಿರುತ್ತೆ. then V dash is equal to V by 3. ಯಾಕೆ ಅಂತಂದರೆ ನೀವು ಏನು ಮಾಡ್ತೀರಾ, ಯಾವುದು ಸೀರೀಸ್ ಕಾಂಬಿನೇಷನ್ ಕನ್ಸಿಡರ್ ಮಾಡಿದರೆ V is equal to V1 plus V2 plus V3 ಅಂತ ಬರೀತೀರಾ. ಕೆಪಾಸಿಟನ್ಸು C1 C2 C3 ಇದೆ. ಈಗ ಸಿ ಇದೆ ಇರೋದ್ರಿಂದ ಅಂದರೆ ಎಲ್ಲವೂ ಏನಾಗಿದೆ, ಕೆಪಾಸಿಟನ್ಸ್ ಸೇಮ್ ಇದೆ, ಪೊಟೆನ್ಷಿಯಲ್ಲು ಸೇಮ್ ಆಗುತ್ತೆ. ಸೊ ದಟ್ಸ್ ವೈ ಟೋಟಲ್ ಪೊಟೆನ್ಷಿಯಲ್ ಏನಾಗುತ್ತೆ, ಎಲ್ಲ ಕೆಪಾಸಿಟರ್ಗೂ ರೀಡಿವೈಡ್ ಆಗುತ್ತೆ ಇಂಟು 3 ಪಾರ್ಟ್ಸು. ಸೊ ದಟ್ಸ್ ವೈ V by 3 ಆಗುತ್ತೆ. ದೆನ್ ದಟ್ ಈಸ್ ಈಕ್ವಲ್ ಟು 120/3. ಸೊ 3 ones are 3 40s are 40 volt. So what is the potential difference? Therefore the potential difference across each capacitor is 40 volt. ಅರ್ಥ ಆಗ್ತೀಯಾ? ಸೊ ದಿಸ್ ಇಸ್ ಅಬೌಟ್ 5 ಪ್ರಾಬ್ಲಮ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಉಳಿದಿರೋ ಪ್ರಾಬ್ಲಮ್ಸ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು.